2 kg ಇರ್ಲಿ ಅಲ್ಲ. ಇರ್ಲಿ ಇದೆಲ್ಲ ಪ್ಯಾಕ್ ಮಾಡಿವ್ರೆ. ಬ್ಯಾಗ್ ಇತ್ತಾ? ಇಲ್ಲ ತಂದಿಲ್ಲ. 10 ರೂಪಾಯಿ ಆಗತ್ತೆ. ಒಳಗಿದೊಂದು ಬ್ಯಾಗ್ ಕೊಡ್ಲಾ ಸರ್? ಎಕ್ಸ್ಟ್ರಾ ಬ್ಯಾಗ್ ಎಲ್ಲ ಬೇಡ, ಈ ಒಂದು ಬ್ಯಾಗ್ ವ್ಯವಸ್ಥೆ ಮಾಡಿ. ಇಲ್ಲ, 10 ರೂಪಾಯಿ ಆಗತ್ತೆ. 10 ರೂಪಾಯಿ ಬ್ಯಾಗ್ ಸೇಲ್ ಮಾಡ್ಲಿಕ್ಕೆ ಒಳ್ಳೆ ಐಡಿಯಾನಾ? ಕಸ್ಟಮರ್ನ ಒಳ್ಳೆ ಬಕ್ರ ಮಾಡ್ತೀರಾ. ನನ್ನ ಹತ್ರ ಬೇಡ ಇದಲ್ಲ, ಆಯ್ತಾ? ಹಾಗೆಲ್ಲ ಹೇಳ್ಬೇಡಿ ಸರ್, ಲೂಟು ಪ್ರಶ್ನೆ ಇಲ್ಲೇ ಇದ್ರಲ್ಲಿ. ನೀವು ಮನೆಯಿಂದ ಬರ್ತಾ ಒಂದು ಬ್ಯಾಗ್ ತಂದಿರಿ, ಎಷ್ಟು ಒಳ್ಳೇದಿತ್ತಲ್ಲ. ಅರ್ಜೆಂಟ್ ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು, ಸೀದಾ ಬಂದೆ. ಅದೆಲ್ಲ ಬೇಡ. ಇಷ್ಟೆಲ್ಲ ವ್ಯಾಪಾರ ಮಾಡಿದ್ದೀನಿ, ಒಂದು ಬ್ಯಾಗ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ? ಹಾಗಾದ್ರೆ ಎಲ್ಲ ಪೇಪರಲ್ಲಿ ಪ್ಯಾಕ್ ಮಾಡಿ ಕೊಡ್ಲಾ ಸರ್? ತಗೊಂಡು ಹೋಗ್ತೀರಾ? ಪೇಪರ್ ಸುತ್ತಿ ಕೊಟ್ರೆ ತಗೊಂಡು ಹೋಗುದು ಹೇಗೆ? ಎಲ್ಲ ಅಂಗಡಿಲಿ ವ್ಯವಸ್ಥೆ ಮಾಡ್ತಾರೆ, ನಿಂದೇ ಸ್ಪೆಷಲ್? ಇಲ್ಲ ಸರ್, ನಮ್ಮಲ್ಲಿ ಆ ಥರ ವ್ಯವಸ್ಥೆ ಇಲ್ಲ ಸರ್. ಕನಿಷ್ಠ ಪಕ್ಷ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಆದ್ರೂ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ಮಾರಾಯ. ಎಲ್ಲ ಅಂಗಡಿಯಲ್ಲಿ ಇದೆ ಅಲ್ಲ? ಅದೆಲ್ಲ ನಮ್ಮಲ್ಲಿ ಇಲ್ಲ ಸರ್. ಅಧಿಕ ಪ್ರಸಂಗ ಬೇಡ, ಒಂದು ಪ್ಲಾಸ್ಟಿಕ್ ಬ್ಯಾಗ್ ಆದ್ರೂ ವ್ಯವಸ್ಥೆ ಮಾಡು ಮಾರಾಯ. ಒಂದು ಪ್ಲಾಸ್ಟಿಕ್ ಬ್ಯಾಗ್ ಆದ್ರೂ ಕೊಡು ಮಾರಾಯ. ಸರ್, ಈ ಪರಿಸರ ದಿನಾಚರಣೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಮಕ್ಕಳೇ, ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಬಟ್ಟೆ ಚೀಲವನ್ನ ಜೊತೆಯಲ್ಲಿ ಹಿಡ್ಕೊಂಡು ಹೋದ್ರೆ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಭೂತವನ್ನ ಬುಡ ಸಮೇತ ನಿರ್ಮೂಲನೆ ಮಾಡಬಹುದು. ಮಕ್ಕಳೇ, ನೆನಪಿರ್ಲಿ, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಬಟ್ಟೆ ಚೀಲ ನಿಮ್ ಜೊತೆಗಿರ್ಲಿ. ಪ್ಲಾಸ್ಟಿಕ್ ಚೀಲವನ್ನ ಬಿಡಿ, ಬಟ್ಟೆ ಚೀಲವನ್ನ ಹಿಡಿ. ಸರ್, ಹಾ? ನೀವು ನಮ್ಮ ಶಾಲೆಗೆ ಬಂದು ಭಾಷಣ ಮಾಡಿದ ಮೇಲಿಂದ ಯಾವಾಗ್ಲೂ ಒಂದು ಬಟ್ಟೆ ಚೀಲನ ಬ್ಯಾಗ್ಗಳು ಹಿಡ್ಕೊಂಡು ಓಡಾಡ್ತಿದ್ದೇವೆ. ತಗೊಳ್ಳಿ ಸರ್. ಪ್ಲಾಸ್ಟಿಕ್ ಚೀಲವನ್ನ ಬಿಡಿ, ಬಟ್ಟೆ ಚೀಲವನ್ನ ಹಿಡಿ. ಅನುಸರಿಸುವ ಹಂಬಲದಲ್ಲಿ ಈ ಹಸಿ ಎಳೆ ಮನಸ್ಸುಗಳಿವೆ. ದಾರಿದೀಪವಾಗಬೇಕಿದ್ದ ನಾವೇ ದಾರಿ ತಪ್ಪಿದ್ದೇವೆ. ಹಿರಿಯರೆನಿಸಿಕೊಂಡ ನಾವುಗಳೇ ಮಾದರಿಗಳಾಗಿ ಸೋಲುತ್ತಿದ್ದೇವೆ. ಮಕ್ಕಳು ನಮ್ಮ ಪ್ರತಿಬಿಂಬಗಳು. ನಾವು ಬದಲಾಗದೆ ಜಗತ್ತು ಬದಲಾಗದು.